ಆದರೂ ಇದು BS6 E20 ಇಂಜಿನ್ ಸೆಕೆಂಡ್ ವರ್ಷನ್ BS6 ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಹೇಳ್ತೀವಿ. ಅದರಿಂದ ನೀವು ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡ್ಕೋಬೋದು. ಫಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಗಾಡಿ ಸ್ಟಾರ್ಟ್ ಆದಾಗ ಈ ಲೈಟ್ ಬರಬೇಕು. ಈ ಲೈಟ್ ಬಂದರೆ ಮಾತ್ರ ನೀವು ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದಮೇಲೆ ಲೈಟ್ ಆಫ್ ಆಗಬೇಕು. ಇನ್ ಕೇಸ್ ಇಗ್ನಿಷನ್ ಆನ್ ಮಾಡಿದಾಗ ಲೈಟ್ ಬರಲಿಲ್ಲ ಅಂತಂದರೆ ಗಾಡಿನ 2 ಸೆಕೆಂಡ್ ಇಗ್ನಿಷನ್ ಆಫ್ ಮಾಡಿ, ಆಮೇಲೆ ಮತ್ತೆ ಆನ್ ಮಾಡಿ, ಇಗ್ನಿಷನ್ ಲೈಟ್ ಬರುತ್ತೆ. ಲೈಟ್ ಬಂದಮೇಲೆ ಸೆಲ್ಫ್ ಓಡಿದೆ ಅವಾಗ ಸ್ಟಾರ್ಟ್ ಆಗುತ್ತೆ. ಶೋರೂಮ್ ಬಜಾಜ್ ಶೋರೂಮ್ಗೆ ತೊಗೊಂಡೋಗ್ಬೇಕು. ದಯವಿಟ್ಟು ಗಾಡಿನ ಲೋಕಲ್ ಮೆಕ್ಯಾನಿಕ್ಕು ಲೋಕಲ್ ವರ್ಕ್ಶಾಪಲ್ಲಿ ತೋರಿಸ್ಬೇಡಿ. ಅಲ್ಲಿ ನೀವು ಶೋರೂಮ್ ಹತ್ರ ಇರಲಿಲ್ಲ ನಮ್ಮ ಹತ್ರ ತೊಗೊಂಬನ್ನಿ. ಅದೇನೇ ಎರರ್ ಇರುತ್ತೆ ಅಂದರೆ BS6 ಸಿಸ್ಟಮಲ್ಲಿ ಎರರ್ನ ರೆಕ್ಟಿಫೈ ಕೊಡ್ತೀವಿ. ನಿಮ್ಮ ಗಾಡಿಗೆ 5 ವರ್ಷ 75,000 ಕಿಲೋಮೀಟರ್ವರೆಗೂ ಇಂಜಿನ್ ವಾರಂಟಿ ಬರುತ್ತೆ. ದಯವಿಟ್ಟು ಗಾಡಿನ ಲೋಕಲ್ ವರ್ಕ್ಶಾಪು ಲೋಕಲ್ ಮೆಕ್ಯಾನಿಕ್ಗೆ ತೋರಿಸ್ತೀವಿ. ಗಾಡಿ ಸ್ಟಾರ್ಟ್ ಇದ್ದಾಗ ಹೆಡ್ಲೈಟ್ ಆನಲ್ಲಿ ಇರುತ್ತೆ. ಇದಕ್ಕೆ ಆಫ್ ಮಾಡೋ ಸ್ವಿಚ್ ಕೊಟ್ಟಿಲ್ಲ. ದಯವಿಟ್ಟು ಹೊರಗಡೆ ಸ್ವಿಚ್ಚನ್ನು ಹಾಕ್ಸ್ಕೋಬೇಡಿ. ಸೊ ಸರ್ವಿಸ್ ಬಂದಾಗ ಕೇಳಿ, ನಮ್ಮ ಹತ್ರ ಹಾಕೋ ಆಪ್ಷನ್ ಇದ್ದರೆ ನಾವೇ ಹಾಕ್ಕೊಡ್ತೀವಿ, ಇಲ್ಲಾಂದರೆ ಹಾಕಕ್ಕೆ ಬರಲ್ಲ ಅಂದರೆ ಹಾಕಿಸ್ತಾರೆ. ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಇದ್ದು ಗೇರಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇದ್ದರೆ ಗಾಡಿ ಆಫ್ ಆಗುತ್ತೆ. ಏನು ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಈಗ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡಲ್ಲಿ ಒಂದು ಮಾಡಿದ್ರೆ ಮತ್ತೆ ನಿಮ್ಮ ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಪೆಟ್ರೋಲ್ ರಿಸರ್ವ್ ನಾಟ್ ಬರೋಲ್ಲ ಹಳೆ ಗಾಡಿಗಳ ಥರ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಯಾಕಂದರೆ ಇದು ಇಂಜೆಕ್ಟ್ರು ಮತ್ತು ಪಂಪ್ಗಳಿರ್ತವೆ. ನೀವು ಫಸ್ಟ್ ಪೆಟ್ರೋಲ್ ಹೋದ ತಕ್ಷಣ ಪೆಟ್ರೋಲ್ ಇದೆಯಲ್ಲ ನೋಡೋಕೆ ಹೋಗಲ್ಲ, ಸೆಲ್ಫ್ ಹೊಡಿತೀವಿ. ಆ ಸೆಲ್ಫ್ ಹೊಡೆದಾಗ ಡ್ರೈ ರನ್ ಆಯಿತು ಅಂತಂದರೆ ಅವ್ರು ಸೀಸ್ ಆಗಿಬಿಡ್ತಾರೆ. ಸೀಸ್ ಆಯಿತು ಅಂದರೆ ನಿಮಗೆ ವಾರಂಟಿ ಮಾಡೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ ಕ್ಲೀನ್ ಆಗಿ ಶುರು ಆಯ್ತಾ ಪೆಟ್ರೋಲ್ ಟಾಪ್ ಅಪ್ ಎಷ್ಟು ಮಾಡ್ತೀವಿ. ನೆಕ್ಸ್ಟ್ ಇನ್ನು ಇದಕ್ಕೆ ಚೆಕ್ ಮಾಡ್ಕೊಳ್ಳಿ. ಇಂಡಿಕೇಟರ್ಗಳು ಮುಂದೆ ರೈಟು, ಬ್ರೇಕ್ ಫ್ರಂಟು, ರೇರು, ಆರ್ನು, ಹೆಡ್ಲೈಟ್ ಡಿಮ್ಮು ಡಿಂಪು, ಫ್ಲ್ಯಾಶು. ಇಷ್ಟು ನಿಮಗೆ ಗಾಡಿ ಬಗ್ಗೆ ಇದು ಇನ್ಫಾರ್ಮೇಷನು. ಇದರಲ್ಲಿ ಆದಷ್ಟು ಪವರ್ ಪೆಟ್ರೋಲ್ನೇ ಹಾಕ್ಸ್ಕೊಳ್ಳಿ. ರೆಕಮೆಂಡೆಡ್ ಅದೇ ಇರೋದು. ಸಿಗಲಿಲ್ಲ ಅನ್ನೋ ಕೇಸಲ್ಲಿ ನಾರ್ಮಲ್ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಆಪ್ಷನ್ ನಡೆಯುತ್ತೆ. ಆಮೇಲೆ ಗಾಡಿಗೆ 3 ಫ್ರೀ ಸರ್ವಿಸ್ ಬರ್ತವೆ. ಫ್ರೀ ಸರ್ವಿಸಲ್ಲಿ ಲೇಬರ್ ಮಾತ್ರ ಫ್ರೀ ಇರುತ್ತೆ. ಲೇಬರು, ಜನರಲ್ ಚೆಕಪ್ಪು, ವಾಷಿಂಗು, ಪಾಲಿಶಿಂಗ್ ಫ್ರೀ ಇರುತ್ತೆ. ಆಯಿಲು, ಕನ್ಸ್ಯೂಮೇಬಲ್ಸು, ಸೇಫ್ಟಿ, ಲೂಬ್ರಿಕೇಷನ್ ಚಾರ್ಜ್ ಆಗುತ್ತೆ. ಪಕ್ಕದಲ್ಲಿ ಒಂದು 500 ಕಿಲೋಮೀಟರ್ಗೆ ಸೆಕೆಂಡ್ಸ್ ಕಿಲೋಮೀಟರ್ ಟೈಮ್ ಪೀರಿಯಡ್ 500 ಕಿಲೋಮೀಟರ್ ಅಥವಾ 1 ತಿಂಗಳು, 2,500 ಅಥವಾ 2 ರಿಂದ 3 ತಿಂಗಳು, 4,500 ಅಥವಾ 5 ರಿಂದ 6 ತಿಂಗಳು. ಸೊ ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ನೀವು ಸರ್ವಿಸ್ ಓಡಲಿಲ್ಲ ಅಂದ್ರೂ ಮಾಡಿಸ್ಕೊಂಡು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮನೇಲಿ ಒಂದು ಮಾತ್ರ ಇದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅದೇ ಥರ ಇದಕ್ಕೂ ಕೆಲವೊಂದು ಐಟಮ್ಸ್ಗಳು ಎಕ್ಸ್ಪೈರಿ ಇರ್ತವೆ. ಅದನ್ನು ಆದ ಟೈಮಲ್ಲಿ ಚೇಂಜ್ ಮಾಡಲೇಬೇಕು. ಓಕೆನಾ? ಬೇರೆ ಇನ್ನೇನಾದ್ರು ನಿಮಗೆ ಕ್ವಶನ್ಸ್ಗಳಿದ್ರೆ ಗಾಡಿ ಬಗ್ಗೆ ಹೇಳಿ. ಇದು ನಮ್ಮದು ಗಾಡಿ ಹೇಳೋದು ಇದಾಯಿತು. ನೆಕ್ಸ್ಟ್ ಈಗ ತೊಗೊಂಡ್ರಾ, ಕ್ಯಾಶಲ್ಲಿ ತೊಗೊಂಡ್ರಾ, ಅಥವಾ ನಿಮಗೆ ಯಾವ ಥರ ನೀವು ಅಪ್ರೋಚ್ ಮಾಡಿದ್ರಿ, ಶೋರೂಮಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದು ಸ್ವಲ್ಪ 1-2 ಮಾತಲ್ಲಿ ಹೇಳಿ. ಸರ್, ನಾವು ನೆಮ್ಮಳದಲ್ಲಿ ಶೋರೂಮ್ ಇಲ್ಲ ಅಂತಲ್ಲ, ನಮಗೆ ಕ್ಲಾರಿಟಿ ಚೆನ್ನಾಗಿರೋದಕ್ಕೆ ನಾವು ತೋರಕೆರೆ ಬಂದು ನಮಗಿಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಗಾಡಿ ಒಂದು ತಿಳಿಸೋದ್ರ ಬಗ್ಗೆ ಆಗಲಿ, ಒಂದು ಸರ್ವಿಸ್ ಆಗಲಿ, ಒಂದು ಫೈನಾನ್ಸಿಂಗ್ ಆಗಲಿ ಚೆನ್ನಾಗಿದೆ. ಅದರಿಂದ ಇಲ್ಲೂ ಬಂದು ನಾವು ಗಾಡಿ ತಗೊಂಡು ಸರ್, ನಮ್ಮ ಸ್ಟಾಫ್ ಅವ್ರು ನಿಮ್ಮ ಜೊತೆ ಯಾವ ಥರ ಬಿಹೇವ್ ಮಾಡಿದ್ರು? ಬಂದ ತಕ್ಷಣ ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರಾ, ಅಥವಾ ಇಲ್ಲ ಸುಮ್ಮನೆ ಕೂರಿಸ್ಬಿಟ್ಟು ಅವ್ರ ಪಾಡಿಗೆ ಅವ್ರೇನೋ ಕೆಲಸ ಮಾಡ್ತಿದ್ರಾ? ಸರ್ ಆ ಥರ ಏನಿಲ್ಲ. ಆದರೆ ಈ ಥರ ಸರ್ವಿಸಲ್ಲಿ, ಈ ಥರ ಶೋರೂಮಲ್ಲಿ ನಾವು ಇದುವರೆಗೂ ಎಲ್ಲೂ ನೋಡಿರಲಿಲ್ಲ. ಇವತ್ತು ನೋಡ್ದು ಅಂತ ನಾವು ಹೇಳಕ್ಕೆ ಇದು ಮಾಡ್ತಾ ಇದ್ದೀವಿ. ಸರಿ ಸರ್, ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿರಣ್ ಸರ್ ಆ್ಯಂಡ್ ವಿನಯ್ ಸರ್. ಇದು ನಾವು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀವಿ. ದಯವಿಟ್ಟು ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಶೋರೂಮ್ನ ರೆಕಮೆಂಡ್ ಮಾಡಿ. ಆದಷ್ಟು ಹೆಚ್ಚು ಫ್ರೆಂಡ್ಸ್ಗಳು ನಮ್ಮ ಹತ್ರ ಗಾಡಿಯಲ್ಲಿ ತಗೊಳ್ಳೋ ಥರ ರೆಕಮೆಂಡ್ ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಕಡೆ